ನೀವು ನೋಡ್ಬೋದು ಟಾರ್ಗೆಟ್ ಡನ್ ಆಗಿದೆ. ಎಕ್ಸ್ ಯು ಎಸ್ ಸಿ ಗೋಲ್ಡ್ ಡನ್ ಆಗಿದೆ. ಹಾಗೆ ನಾವು ಇದರಲ್ಲೂ ನೋಡ್ಬೋದು ನಾವು ಕರೆನ್ಸಿಯಲ್ಲಿ ಕೂಡ ಟ್ರೇಡ್ ತೊಗೊಂಡಿದ್ದು. ಸೊ ಅದರಲ್ಲೂ ಕೂಡ ನಮ್ಮದು ಟಾರ್ಗೆಟ್ ಡನ್ ಆಗಿದೆ. ಅರೌಂಡ್ ನಮ್ಮದು ಎಂಟ್ರಿ ಇಲ್ಲಿ ಬರುತ್ತೆ, ಎಸ್ ಎಲ್ ಇಲ್ಲಿ ಬರುತ್ತೆ, ಆ್ಯಂಡ್ ದಟ್ ವಾಸ್ 900. ಸೊ ಈ ಎರಡು ಟ್ರೇಡಲ್ಲೂ ಕೂಡ ಯೂರೋ ಯು ಎಸ್ ಟಿ ಆಗಿರ್ಬೋದು ಮತ್ತು ಎಕ್ಸ್ ಎ ಯು ಎಸ್ ಟಿಲ್ ಆಗಿರ್ಬೋದು ನಮ್ಮದು ಟಾರ್ಗೆಟು ಡನ್ ಆಗಿದೆ. ಸೊ ಎರಡರಿಂದ ಕೂಡ ಆಲ್ಮೋಸ್ಟು ನಮಗೆ ಒಂದರಲ್ಲಿ 3% ಮತ್ತು ಮತ್ತೊಂದರಲ್ಲಿ 2% ರಿಟರ್ನ್ ಬಂದಿದೆ. ಇವತ್ತು ನಮ್ಮ ಟಾರ್ಗೆಟು ನಿಯರ್ ಟು 5% ಟಾರ್ಗೆಟ್ ಡನ್ ಆಗಿದೆ. ಸೊ ಕನ್ಫರ್ಮೇಷನ್ ಬಂದಾಗ ಮಾತ್ರ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕು, ಇಲ್ಲ ಅಂದರೆ ಆದಷ್ಟು ಕೂಡ ಅದನ್ನು ಅವಾಯ್ಡ್ ಮಾಡಿದ್ರೆ ಫಾರ್ ಬೆಟರ್ ಆಪ್ಷನ್ ಅದು. ಕನ್ಫರ್ಮೇಷನ್ ಇಲ್ಲ ಅಂತಂದರೆ ಟ್ರೇಡ್ ಮಾಡೋದಕ್ಕೆ ಹೋಗಬಾರ್ದು. ಈಗ ನಾನು ಪ್ರತಿದಿನ ಟ್ರೇಡ್ ಮಾಡೋದಕ್ಕಿಂತ ಕನ್ಫರ್ಮೇಷನ್ ಯಾವತ್ತು ಬರುತ್ತೆ, ಲೈಕ್ ವಾರದಲ್ಲಿ 4 ಸತಿನೇ ಆಗಿರ್ಬೋದು, ವೀಕ್ಲಿ 5 ವೀಕ್ಸು ವೀಕ್ಲಿ 5 ಡೇಸ್ ಮಾರ್ಕೆಟ್ ಓಪನ್ ಆಗಿರುತ್ತೆ. ಬಟ್ ನಾನು ಮಾಡೋದು ಕೂಡ ಟ್ರೇಡ್ನ ವೀಕಲ್ಲಿ 4 or 3 ಆಗ್ಬೋದು, ಕೆಲವೊಂದು ಟೈಮಲ್ಲಿ 5 ಡೇಸು ಮಾಡ್ತೀನಿ ಕನ್ಫರ್ಮೇಷನ್ ಬಂದಾಗೆ. ಓಕೆ, ಸೊ ಮಾರ್ಕೆಟಿಂದ ತುಂಬ ಎಕ್ಸ್ಪೆಕ್ಟ್ ಮಾಡಿದಂತೆ ಮಾರ್ಕೆಟ್ ಏನು ಕೊಡುತ್ತೆ ಆ ಫ್ಲೋವಲ್ಲಿ ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ದೆನ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.